ಭಾರತ ರೈಲ್ವೆ ಹಿಸ್ಟ್ರಿಯಲ್ಲಿ ಒಂದು ಬಿಗ್ಗೆಸ್ಟ್ ಮೈಲ್ಸ್ಟೋನ್ನ ಅಚೀವ್ ಮಾಡಿದೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇಂಡಿಯಾದ ಫಸ್ಟ್ ಹೈಡ್ರೋಜನ್ ಟ್ರೈನನ್ನು ಅಫಿಷಿಯಲಿ ಲಾಂಚ್ ಮಾಡಿದ್ದಾರೆ. ಈ ಟ್ರೈನ್ಗೆ ಡೀಸೆಲ್ ಬೇಡ, ಎಲೆಕ್ಟ್ರಿಸಿಟಿ ಓವರ್ ಹೆಡ್ ವೈರ್ ಕೂಡ ಬೇಡ, ಕೇವಲ ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಿಯಾಕ್ಷನ್ ಮೂಲಕ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಈ ಟ್ರೈನ್ ರನ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಟ್ರೈನಿಂದ ಹೊರಗೆ ಬರೋದು ಸ್ಮೋಕ್ ಅಲ್ಲ, ವಾಟರ್ ವೇಪರ್ ಮಾತ್ರ. ಅಂದರೆ ಇಷ್ಟು ದಿವಸ ಓಡಾಡ್ತಾ ಇದ್ದ ಟ್ರೈನಿಂದ ಸ್ಮೋಕ್ ಬರ್ತಾ ಇತ್ತು, ಇನ್ನು ಮುಂದೆ ಟ್ರೈನಿಂದ ನೀರಿನ ಆವಿ ಮಾತ್ರ ಬರುತ್ತೆ. ಈ ಟ್ರೈನ್ ಎಲ್ಲಿ ಓಡುತ್ತೆ, ಇದ್ರ ಸ್ಪೀಡ್ ಎಷ್ಟು, ಕಾಸ್ಟ್ ಎಷ್ಟು, ಹೈಡ್ರೋಜನ್ ಟ್ರೈನ್ ಹೇಗೆ ವರ್ಕ್ ಆಗುತ್ತೆ, ಇಂಡಿಯಾಗೆ ಇದರಿಂದ ಬೆನಿಫಿಟ್ ಏನು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋಲೋ ಟ್ರಾವೆಲ್ 360 ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾತನಾಡೋದು ಭಾರತದ ಗ್ರೀನ್ ಟ್ರಾನ್ಸ್ಪೋರ್ಟೇಷನ್ ಫ್ಯೂಚರ್ ಬಗ್ಗೆ. ಮೊನ್ನೆ ಜುಲೈ 17, 2026 ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದ ಜಿನ್ ರೈಲ್ವೆ ಸ್ಟೇಷನ್ನಿಂದ ಭಾರತದ ಮೊದಲ ಹೈಡ್ರೋಜನ್ ಪವರ್ ಟ್ರೈನನ್ನು ಫ್ಲಾಗ್ ಆಫ್ ಮಾಡಿದ್ದಾರೆ. ಇದು ಭಾರತ ರೈಲ್ವೆದ ಗ್ರೀನ್ ಮೊಬಿಲಿಟಿ ಮಿಷನ್ನ ಒಂದು ದೊಡ್ಡ ಹೆಜ್ಜೆ ಆಗಿರುತ್ತೆ. ಈ ಹೈಡ್ರೋಜನ್ ಟ್ರೈನ್ ಅಂದರೆ ಏನು, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ, ನಾರ್ಮಲ್ ಟ್ರೈನ್ಗೆ ಡೀಸೆಲ್ ಇಂಜಿನ್ ಬರುತ್ತೆ, ಎಲೆಕ್ಟ್ರಿಕ್ ಟ್ರೈನ್ಗೆ ಮೇಲಿಂದ ಕರೆಂಟ್ ಸಪ್ಲೈ ಆಗುತ್ತೆ. ಆದರೆ ಈ ಹೈಡ್ರೋಜನ್ ಟ್ರೈನಲ್ಲಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಇರುತ್ತೆ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಕಂಬೈನ್ ಆದಾಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಆ ಎಲೆಕ್ಟ್ರಿಸಿಟಿ ಮೋಟರ್ಸ್ಗೆ ಪವರ್ ಕೊಡುತ್ತೆ. ಬೈ ಪ್ರಾಡಕ್ಟಾಗಿ ಹೊರಗೆ ಬರೋದೇ ನೀರಿನ ಆವಿ. ಸೊ ಇದರಲ್ಲಿ ಯಾವುದೇ ಥರ ಸ್ಮೋಕ್ ಬರಲ್ಲ, ಕಾರ್ಬನ್ ಎಮಿಷನ್ಸ್ ಇರಲ್ಲ, ಡೀಸೆಲ್ ಪೊಲ್ಯೂಷನ್ ಆಗಲ್ಲ. ಅದಕ್ಕೆ ಇದನ್ನು ಝೀರೋ ಎಮಿಷನ್ ಟ್ರೈನ್ ಅಂತ ಕರೀತಾರೆ. ಇವಾಗ ನಾವು ಈ ಟ್ರೈನಲ್ಲಿರೋ ಕೆಲವೊಂದು ಅಮೇಝಿಂಗ್ ಫೀಚರ್ಸ್ ಬಗ್ಗೆ ನೋಡೋಣ. ನಂಬರ್ 1, ಈ ಟ್ರೈನ್ ಸಂಪೂರ್ಣವಾಗಿ ಭಾರತದಲ್ಲೇ ಡೆವಲಪ್ ಆಗ್ತಾ ಇರೋದು. ಸೊ ಇದನ್ನ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಕರೀತಾರೆ. ಇಂಟೆಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ ಮತ್ತು ರೈಲ್ವೆ ಇಂಡಿಯಾ ಸಂಸ್ಥೆಗಳು ಇಂಡಿಜಿನಿಯಸ್ ಟೆಕ್ನಾಲಜಿ ಬಳಸಿ ಇದನ್ನ ಡೆವಲಪ್ ಮಾಡ್ತಾ ಇದೆ. ನಂಬರ್ 2, ಈ ಟ್ರೈನಲ್ಲಿ 2 ಹೈಡ್ರೋಜನ್ ಪವರ್ ಡ್ರೈವಿಂಗ್ ಕಾರ್ಸು ಜೊತೆಗೆ 8 ಪ್ಯಾಸೆಂಜರ್ ಕೋಚಸ್ಗಳು ಇರುತ್ತೆ. ನಂಬರ್ 3, ಪ್ಯಾಸೆಂಜರ್ ಕೆಪಾಸಿಟಿ ಬಂದು 2600. ಅಂದರೆ ಒಂದು ಸಲ ಈ ಟ್ರೈನಲ್ಲಿ 2600 ಜನ ಟ್ರಾವೆಲ್ ಮಾಡ್ಬೋದು. ಪಾಯಿಂಟ್ ನಂಬರ್ 4, ಆಪರೇಷನ್ ಸ್ಪೀಡ್ ಬಂದು ಸುಮಾರು 75 km/h ಇರುತ್ತೆ. ಟ್ರಯಲ್ ವೇಳೆ ಹೆಚ್ಚಿನ ಸ್ಪೀಡ್ ಪರೀಕ್ಷೆಗಳನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ 75 km/h ಇಂದ 110 km/h ಈ ಟ್ರೈನು ಸ್ಪೀಡ್ ರೀಚ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ 5, ಪವರ್ ಔಟ್ಪುಟ್ಟು ಟೋಟಲ್ 2400 kW. ಅಂದರೆ ಜಗತ್ತಿನ ಪವರ್ಫುಲ್ ಹೈಡ್ರೋಜನ್ ಟ್ರೈನ್ ಸೆಟ್ಗಳಲ್ಲಿ ಭಾರತದ್ದು ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಈ ಟ್ರೈನ್ ಎಲ್ಲಿ ರನ್ ಮಾಡುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಟ್ರೈನು ಹರಿಯಾಣ ರಾಜ್ಯದ ಜಿಂದ್ ಟು ಸೋನಿಪತ್ವರೆಗೂ ರೀಚ್ ಆಗುತ್ತೆ. ಸೊ ಈ ರೂಟಲ್ಲಿ ಟೋಟಲ್ 89 km ಉದ್ದ ಇದೆ. ಇದೊಂದು ಪೈಲಟ್ ಪ್ರಾಜೆಕ್ಟ್ ಆಗಿದ್ದು, ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲ ರೂಟ್ಸ್ಗೂ ಎಲ್ಲ ರಾಜ್ಯಗಳಿಗೂ ಈ ಟ್ರೈನ್ನ ಒಂದು ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹೈಡ್ರೋಜನ್ ಏನು ಅಂತ ನಾವು ನೋಡೋದಾದರೆ, ಎಲೆಕ್ಟ್ರಿಕ್ ಟ್ರೈನ್ ಇದ್ದಾಗ ಹೈಡ್ರೋಜನ್ ಯಾಕೆ ಬೇಕು ಅಂತ ನಿಮ್ಗೊಂದು ಕ್ವಶನ್ಸ್ ಬರ್ಬೋದು. ಭಾರತದಲ್ಲಿ ಇನ್ನೂ ಕೆಲವು ರೈಲ್ವೆ ರೂಟ್ಸು ಸಂಪೂರ್ಣವಾಗಿ ಎಲೆಕ್ಟ್ರಿಫೈಡ್ ಆಗಿಲ್ಲ. ಸೊ ಅಲ್ಲಿ ಇನ್ನೂ ಡೀಸೆಲ್ ಟ್ರೈನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಈ ಹೈಡ್ರೋಜನ್ ಟ್ರೈನ್ನ ಬಳಸ್ಬಿಟ್ಟು ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಮಾಡ್ಬೋದು, ಪೊಲ್ಯೂಷನ್ ಕೂಡ ಕಡಿಮೆ ಮಾಡ್ಬೋದು. ಇದರಿಂದ ಇಂಪೋರ್ಟ್ ಫ್ಯೂಯಲ್ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ. ಫ್ಯೂಚರಲ್ಲಿ ಗ್ರೀನ್ ಹೈಡ್ರೋಜನ್ ಭಾರತದಲ್ಲೇ ಪ್ರೊಡ್ಯೂಸ್ ಮಾಡಿದರೆ ಆಪ್ರೇಟಿಂಗ್ ಕಾಸ್ಟ್ ಕೂಡ ಗ್ರ್ಯಾಜುಯಲಿ ಇಂಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಈ ಹೈಡ್ರೋಜನ್ ಟ್ರೈನ್ನ ಸೇಫ್ಟಿನೆಸ್ ಬಗ್ಗೆ ನೋಡೋದಾದರೆ, ಈ ಹೈಡ್ರೋಜನ್ ಅಂದರೆ ಡೇಂಜರ್ ಅಲ್ವಾ ಅಂತ ನಿಮ್ಗೆ ಕ್ವಶನ್ಸ್ ಬರ್ಬೋದು. ಇಂಡಿಯನ್ ರೈಲ್ವೇಸು ಈ ಟ್ರೈನಲ್ಲಿ ಹೈಡ್ರೋಜನ್ ಲೀಕ್ ಡಿಟೆಕ್ಷನ್, ಫೈರ್ ಡಿಟೆಕ್ಷನ್, ಪ್ರೆಷರ್ ಮಾನಿಟರಿಂಗ್, ಅಡ್ವಾನ್ಸ್ಡ್ ಸೇಫ್ಟಿ ಸೆನ್ಸರ್ಸ್, ಎಮರ್ಜೆನ್ಸಿ ಸಿಸ್ಟಮ್ಸ್ ಎಲ್ಲವನ್ನ ಈಗಾಗಲೇ ಇನ್ಸ್ಟಾಲ್ ಮಾಡಿದೆ. ಡೆಡಿಕೇಟೆಡ್ ಹೈಡ್ರೋಜನ್ ರೀಫಿಲ್ಲಿಂಗ್ ಫೆಸಿಲಿಟಿ ಕೂಡ ಜಿಂದಲ್ಲಿ ಆಲ್ರೆಡಿ ಸೆಟಪ್ ಮಾಡಿದ್ದಾರೆ. ನಾವಿವಾಗ ಸ್ವಲ್ಪ ಗ್ಲೋಬಲ್ ಕಂಪ್ಯಾರಿಸನ್ ಮಾಡಿ ನೋಡೋಣ. ಈ ಹೈಡ್ರೋಜನ್ ಟ್ರೈನ್ ಈಗಾಗಲೇ ಜರ್ಮನಿ, ಫ್ರಾನ್ಸ್, ಚೈನಾ ಮತ್ತು ಇನ್ನೂ ಸುಮಾರು ದೇಶಗಳಲ್ಲಿ ಚಾಲ್ತಿಯಲ್ಲಿದೆ. ಈ ಲಾಂಚ್ ಮೂಲಕ ಇಂಡಿಯಾ ಕೂಡ ಹೈಡ್ರೋಜನ್ ರೈಲ್ ಟೆಕ್ನಾಲಜಿ ಬಳಸೋ ದೇಶಗಳ ಪಟ್ಟಿಗೆ ಸೇರಿಕೊಂಡಿದೆ. ಇದು ಇಂಡಿಯನ್ ರೈಲ್ವೇಸ್ಗೆ ಗ್ಲೋಬಲ್ ಲೆವೆಲ್ ರೆಕಾಗ್ನಿಷನ್ನ ತಂದುಕೊಟ್ಟಿದೆ. ಇನ್ನು ಫ್ಯೂಚರ್ ಆಫ್ ಇಂಡಿಯನ್ ರೈಲ್ವೇಸ್ ಬಗ್ಗೆ ನೋಡೋದಾದರೆ, ಮುಂದಿನ 10 ರಿಂದ 20 ವರ್ಷಗಳಲ್ಲಿ ಡೀಸೆಲ್ ಟ್ರೈನ್ ಬದಲಿಗೆ ಹೈಡ್ರೋಜನ್ನು, ಬ್ಯಾಟ್ರಿ ಮತ್ತು ಗ್ರೀನ್ ಎನರ್ಜಿ ಟ್ರೈನ್ ಬಂದರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಫ್ಯೂಯಲ್ ಇಂಪೋರ್ಟ್ ಕೂಡ ಕಡಿಮೆ ಆಗುತ್ತೆ. ಕ್ಲೀನ್ ಟ್ರಾನ್ಸ್ಪೋರ್ಟೇಷನ್ಗೆ ಇಂಡಿಯಾ ಒಂದು ದೊಡ್ಡ ಹೆಜ್ಜೆ ಇಡುತ್ತೆ ಅಂತ ಹೇಳ್ಬೋದು. ಈ ಹೈಡ್ರೋಜನ್ ಟ್ರೈನು ಅದರ ಬಿಗಿನಿಂಗ್ ಮಾತ್ರ. ಫ್ರೆಂಡ್ಸ್, ಹಾಗಾದರೆ ಇಂಡಿಯಾದ ಫಸ್ಟ್ ಹೈಡ್ರೋಜನ್ ಟ್ರೈನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದು ಫ್ಯೂಚರ್ ಆಫ್ ಇಂಡಿಯನ್ ರೈಲ್ವೇಸ್ ಆಗುತ್ತಾ? ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಇಂಥ ಇನ್ಫ್ರಾಸ್ಟ್ರಕ್ಚರ್, ಮೆಟ್ರೋ, ರೈಲ್ವೆ ಕನ್ಸ್ಟ್ರಕ್ಷನ್ಸ್ ಮತ್ತು ಟೆಕ್ನಾಲಜಿ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.